ದೇವರಾಜೇಗೌಡ ಬಂಧಿಸ್ತಾ ಇದ್ದಂತೆ ಕಾರ್ತಿಕ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿ ಹೋಗಿದೆ. ಅಡ್ವೊಕೇಟ್ ದೇವರಾಜೇಗೌಡ ಹಾಗೂ ಕಾರ್ತಿಕ್ ಇಬ್ಬರಿಗೂ ಎರಡನೇ ನೋಟಿಸ್ ಕೂಡ ಎಸ್ಐಟಿ ಅಧಿಕಾರಿಗಳು ಕೊಟ್ಟಿದ್ರು. ಮೇ 9ರಂದು ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡ ಬಂಧನ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದಾರೆ. ಈತ 24 ಗಂಟೆ ಕಳೆದ್ರೂ ಕೂಡ ವಿಚಾರಣೆಗೆ ಹಾಜರಾಗದ ಚಾಲಕ ಕಾರ್ತಿಕ್ ವಿರುದ್ಧದ ಕೇಸ್ನ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ. ಕಾರ್ತಿಕ್ ವಿಚಾರಣೆಗೆ ಬಂದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧಿಸ್ತಾರೆ ಅನ್ನುವಂತ ಭಯ ಕೂಡ ಕಾಡ್ತಿದೆ. ಕಾರ್ತಿಕ್ ಪತ್ತೆ ಹಚ್ಚೋದಕ್ಕೆ 2 ಪ್ರತ್ಯೇಕ ತಂಡಗಳನ್ನ ಈಗಾಗಲೇ ಪೊಲೀಸರು ಕೂಡ ರೆಡಿ ಮಾಡಿದ್ದಾರೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಅಡ್ವೊಕೇಟ್ ದೇವರಾಜೇಗೌಡ ಅರೆಸ್ಟ್ ಆಗ್ತಾ ಇದ್ದಂತೆ ಕಾರ್ತಿಕ್ ಎಲ್ಲಿದ್ದಾರೆ ಅನ್ನೋ ಪತ್ತೆನೇ ಇಲ್ಲ. ಸೊ ಅವ್ರನ್ನ ಹುಡುಕುವಂತಹ ಕೆಲಸ ಹೇಗಾಗುತ್ತೆ? ಸಭಾ 9ನೇ ತಾರೀಕು ಅಂದ್ರೆ ಕಳೆದ 9ನೇ ತಾರೀಕು ಎಸ್ಐಟಿ ಅಧಿಕಾರಿಗಳು ಕಾರ್ತಿಕ್ ಗೌಡ ಹಾಗೂ ವಕೀಲ ದೇವರಾಜೇಗೌಡ ಇಬ್ಬರಿಗೂ ಕೂಡ 2ನೇ ಬಾರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಅದರಲ್ಲೂ ಸ್ಪಷ್ಟವಾಗಿ ಮೆನ್ಷನ್ ಅನ್ನ ಮಾಡ್ತಾರೆ. 24 ಗಂಟೆಗಳ ಒಳಗಾಗಿ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿರುವಂತಹ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ತಮ್ಮ ಬಳಿ ಇರುವಂತಹ ದಾಖಲಾತಿಗಳನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ಮುಂದೆ ಹಾಜರುಪಡಿಸಬೇಕು ಅಂತೇಳಿ. ಆದರೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಮರುದಿನ ವಿಚಾರಣೆಗೆ ಇಬ್ರು ಕೂಡ ಬರೋದಿಲ್ಲ. ಒಂದ್ ಕಡೆ ದೇವರಾಜೇಗೌಡರು ಬರೋದಿಲ್ಲ, ಮತ್ತೊಂದು ಕಡೆ ಕಾರ್ತಿಕ್ ಕೂಡ ಬರೋದಿಲ್ಲ. ದೇವರಾಜೇಗೌಡರು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಹೊಳೆನರಸೀಪುರದಲ್ಲಿ ದೇವರಾಜೇಗೌಡ ವಿರುದ್ಧ ದಾಖಲಾಗಿದ್ದಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಪೊಲೀಸರಿಂದ ದೇವರಾಜೇಗೌಡ ಅರೆಸ್ಟ್ ಆಗ್ತಾರೆ. ಆದ್ರೆ ದೇವರಾಜೇಗೌಡ ಅರೆಸ್ಟ್ ಆಗುವಂಥದ್ದು ಮತ್ತೊಂದು ಪ್ರಕರಣ. ಆದ್ರೂ ಕೂಡ ಕಾರ್ತಿಕ್ ಗೌಡನ್ಗೂ ಕೂಡ ಪ್ರಕರಣದಲ್ಲಿ ಅರೆಸ್ಟ್ ಆಗುವಂತ ಭಯ ಕಾಡ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಗೌಡ ನವೀನ್ ಗೌಡ ಸೇರಿದಂತೆ ಒಟ್ಟು 4 ವಿರುದ್ಧವಾಗಿ ಕಳೆದ ತಿಂಗಳು 23ನೇ ತಾರೀಕೆ ಹಾಸನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ಗೌಡ ಸೇರಿ ಒಟ್ಟು 4 ವಿರುದ್ಧ ಕೋರ್ಟ್ಗೆ ಅಬ್ಜೆಕ್ಷನ್ ಅನ್ನು ಹಾಕೊಂಡಿರ್ತಾರೆ. ಅಂದ್ರೆ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆಯನ್ನ ಮಾಡಿರ್ತಾರೆ. ನಿರೀಕ್ಷಣಾ ಜಾಮೀನು ಒಂದ್ ಕಡೆ ಕಾರ್ತಿಕ್ ಗೌಡಂದು ನಿರೀಕ್ಷಣಾ ಜಾಮೀನು ಕೂಡ ರಿಜೆಕ್ಟ್ ಆಗುತ್ತೆ. ಮತ್ತೊಂದ್ ಕಡೆ ಮೊದಲನೇ ಬಾರಿಗೆ ಏಪ್ರಿಲ್ 30ನೇ ತಾರೀಕು ಕಾರ್ತಿಕ್ ಗೌಡ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿ ಹೊರಬಂತ ನಂತರದಲ್ಲಿ ಆತ ಎಸ್ಐಟಿ ಅಧಿಕಾರಿಗಳ ಕೈಗೂ ಸಿಗ್ತಿಲ್ಲ. ಮೊಬೈಲ್ ಫೋನನ್ನು ಕೂಡ ಸ್ವಿಚ್ ಆಫ್ ಅನ್ನ ಮಾಡ್ಕೊಂಡಿದ್ದಾನೆ. 2ನೇ ಬಾರಿ ನೋಟಿಸ್ ಸರ್ವ್ ಮಾಡಿದ್ರು ಕೂಡ ಆತ ಎಸ್ಐಟಿ ಅಧಿಕಾರಿಗಳ ಕೈಗೆ ಸಿಕ್ಕಿಲ್ಲ. ಎಲ್ಲ ಒಂದ್ ಕಡೆ ಕಾರ್ತಿಕ್ ಕೂಡ ಅರೆಸ್ಟ್ ಆಗುವಂತ ಭಯ ಕಾಡ್ತಿದೆ. ಸದ್ಯ ದೇವರಾಜೇಗೌಡರು ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ರು ಕೂಡ ಕಾರ್ತಿಕ್ 2ನೇ ಬಾರಿ ನೋಟಿಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾನೆ. ಅಂದ್ರೆ ಆತನ ವಾಟ್ಸ್ಆಪ್ ನಂಬರ್ಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ಬಂದಂತ ನೋಟಿಸ್ ಅನ್ನ ನೋಡಿದ್ರು ಕೂಡ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗದೆ ಕಾರ್ತಿಕ್ ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ಹಾಸನ ಹಾಗೂ ಬೆಂಗಳೂರಿನಲ್ಲಿ ಆತನ ಮೂವ್ಮೆಂಟ್ ಹಾಸನ ಹಾಗೂ ಬೆಂಗಳೂರಿನಲ್ಲಿ ತೋರಿಸ್ತಿರೋದ್ರ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು 2 ತಂಡವನ್ನು ರಚನೆ ಮಾಡಿಕೊಂಡು ಕಾರ್ತಿಕ್ ಪತ್ತೆಗಾಗಿ ಒಂದ್ ಕಡೆ ಬೆಂಗಳೂರು ಮತ್ತೊಂದು ಕಡೆ ಹಾಸನದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.